ಹಲೋ ಫ್ರೆಂಡ್ಸ್, ಇವತ್ತು ನಾವು ಬೆಳಗ್ಗೆ ಟಿಫಿನ್ ಮಾಡುವಂಥ ಅವಲಕ್ಕಿಯಿಂದ ರುಚಿಕರವಾದಂಥ ಅವಲಕ್ಕಿ ಚೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಳೆಗಾಲಕ್ಕೆ ನಾವೆಲ್ಲ ಪೇಪರ್ ಅವಲಕ್ಕಿ ತಂದರೆ ಅವು ಮೆತ್ತಗಾಗಿ ನಾರಾಗ್ಬಿಡ್ತವೆ, ಆದ್ರೆ ತಿನ್ನೋಕೆ ರುಚಿ ಬರೋದಿಲ್ಲ. ಆದ್ದರಿಂದ ಈ ಅವಲಕ್ಕಿನೇ ನಾವು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿಕೊಂಡ್ರೆ ಏನೂ ಆಗಲ್ಲ, ಕುರುನೂ ಅಂತವು, ಭಾಳ ರುಚಿಕರನೂ ಇರ್ತವೆ. ಇಲ್ಲಿ ನಾನು ಒಂದು ಅರ್ಧ kg ಆಗುವಷ್ಟು ಅವಲಕ್ಕಿನ ಎಲ್ಲ ಜರಡಿ ಹಿಡಿತಾ ಇದ್ದೀನಿ. ಈ ಥರ ಜರಡಿ ಹಿಡಿದ್ರೆ ಎಣ್ಣೆ ಒಳಗೆ ಕರಿಬೇಕಾದ್ರೆ ಹೊಲಸೇನೂ ಆಗೋದಿಲ್ಲ. ಇಲ್ಲಿ ನಾವು ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಬೇಕು. ಇವನ್ನ ಈ ಥರ ಸ್ವಲ್ಪ ಫ್ರೈ ಮಾಡಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಜಾಸ್ತಿ ತಿನ್ನೋಕ್ಕೂ ಆಗೋದಿಲ್ಲ ಇದು. ಆದ್ದರಿಂದ ನೀವು ಬೇಕಾದಾಗುವಷ್ಟು ಸ್ವಲ್ಪನೇ ಮಾಡ್ಕೋಬೋದು. ಇದು ಮಳೆಗಾಲ ಆಗಿರೋದ್ರಿಂದ ಒಂದು 3-4 ದಿನ ಇಟ್ಟರೆ ಜಾಸ್ತಿ ಇದು, ಯಾಕಂದ್ರೆ ಮೆತ್ತಗಾಗಿಬಿಡ್ತಾವೆ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಈ ಥರ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ. ಕಡಿಮೆ ಉರಿ ಒಳಗೆ ಮಾಡ್ಕೋಬೇಕು. ಇದನ್ನು ಟೈಮ್ ಏನಾಗೋದಿಲ್ಲ, ನಾನಿಲ್ಲಿ ತೋರಿಸೋದಕ್ಕೆ ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿನೂ ಹಾಕಿ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆದರೆ ಚಲೋ. ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಅರ್ಧ kg ಆಗುವಷ್ಟು ಮಾಡಿದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೆಲ್ಲ. ಇದಕ್ಕೊಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ, ಸ್ವಲ್ಪ ಚಿಟಿಕೆ ಹಾಕುವಷ್ಟು ಗರಂ ಮಸಾಲ, ಇದ್ರ ಮೇಲೆ ಹಾಕಿಬಿಡೋದು, ಏನಾಗಲ್ಲ. ಎಣ್ಣೆಗೆ ಹಾಕಬೇಕಂತೇನಿಲ್ಲ. ಇಲ್ಲಿ ಮೇನ್ ಅಂತಂದ್ರೆ ಸಕ್ಕರೆ ಪುಡಿ, 1-2 ಚಮಚ ಆಗುವಷ್ಟು ಸಕ್ಕರೆನ ಪುಡಿ ಮಾಡಿಕೊಂಡು ಹಾಕಬೇಕು. ಅಂದಾಜು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವುದೇ ನೀವು ಚೂಡ ಮಾಡೋದು ಯಾವುದೇ ಇತ್ತಂದ್ರೂ ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿ ಹಾಕಬೇಕು. ಈಗ ಅದರಷ್ಟೇ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಒಮ್ಮೆ ಮಾಡಿ ನೋಡಿ, ಭಾಳ ಚೆನ್ನಾಗಿರುತ್ತೆ ಇದು. ಕಾಮನ್ ಚೂಡ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ರುಚಿ ಇರುತ್ತೆ. 1-2 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ. ಇದೆಲ್ಲ ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಅದೆಲ್ಲ ಮಸಾಲೆ ಖಾರ ಈಗ ಆಲ್ರೆಡಿ ನಾವು ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಬೇಕಿದ್ದರೆ ನೋಡ್ಕೋಬೋದು. ಇಲ್ಲಿ ನಾನು 2 ಗಡ್ಡೆ ಬೆಳ್ಳುಳ್ಳಿಯನ್ನು ನಾವು ಏನು ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆ ಒಳಗೆ, ಈಗ ಆಲ್ರೆಡಿ ನಾವು ಫ್ರೈ ಮಾಡಿದ್ರಿಂದ ಅವಲಕ್ಕಿನ ಜಾಸ್ತಿ ಎಣ್ಣೆ ಹಿಡಿಯೋದ್ರಿಲ್ಲ, ಆದ್ದರಿಂದ ನಾವು ಸ್ವಲ್ಪ ಎಣ್ಣೆ ಹಾಕಬೇಕು. ಇದೊಂದು ಸ್ವಲ್ಪ ಚೆನ್ನಾಗಿ ಸಣ್ಣ ಉರಿ ಒಳಗೆ ಸ್ವಲ್ಪ ಬೇಯಬೇಕು, ಅಂದ್ರೆ ಕುರು ಟೈಪ್ ಆಗಬೇಕದು. ಎಣ್ಣೆ ಒಳಗೆ ಸ್ವಲ್ಪ ಏನರ ಬೆಳ್ಳುಳ್ಳಿ ಚೆನ್ನಾಗಿ ಬೇಯಿತು ಅಂದ್ರೆ ತಿನ್ನೋಕ್ಕೂ ರುಚಿ ಬರುತ್ತೆ. ಆದ್ದರಿಂದ ಸ್ವಲ್ಪ ಹೊತ್ತು ಹಾಗೆ ಬೇಯಬೇಕಿದು. ಒಬ್ಬೊಬ್ರು ಏನು ಮಾಡ್ತಾರೆ, ಎಣ್ಣೆ ಒಳಗೆ ನಾವು ಹೆಂಗೆ ಅವಲಕ್ಕಿನ ಫ್ರೈ ಮಾಡಿದ್ವಿ ಆ ಥರನೂ ಮಾಡ್ಬೋದು. ಸ್ವಲ್ಪ ಈ ಥರ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗೇನು ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ.
ಇದಕ್ಕೆ ಈ ಸ್ವಲ್ಪ ಬೆಂದ ಮೇಲೆ ಕರಿಬೇವು, ಒಂದು 2 ಎಲೆ ಆಗುವಷ್ಟು ಕರಿಬೇವು. ಅದಾದಮೇಲೆ ಸ್ವಲ್ಪ ಪುಟಾಣಿಯನ್ನು ಜಾಸ್ತಿ ಹೊತ್ತು ಬಾಡಿಸ್ಬಾರ್ದು, ಯಾಕಂದರೆ ಚೆನ್ನಾಗಿ ಆಗೋದಿಲ್ಲ. ಆದ್ದರಿಂದ ಲಾಸ್ಟಿಗೆ ನಾವು ಎಣ್ಣೆನ ಇಳುವ ಟೈಮಿಗೆ ಹಾಕಬೇಕು. ಇದನ್ನು ನಾವು ಶೇಂಗಾ ಜಾಸ್ತಿ ಹೊತ್ತು ಬಿಟ್ಟಂಗೆ ಪುಟಾಣಿಯನ್ನು ಬಿಡಬಾರ್ದು, ಯಾಕಂದ್ರೆ ಅದೆಲ್ಲ ಫ್ರೈ ಆಗಿ ತಿನ್ನೋಕೆ ಒಂಥರ ರುಚಿ ಬರಲ್ಲ. ಆದ್ದರಿಂದ ಜಾಸ್ತಿ ಹೊತ್ತು ಮಾಡದೆ ತೆಗೆದು ಬಿಡಬೇಕು. ಅದನ್ನು ನಾವೇನೆಲ್ಲ ಮಸಾಲೆ ರೆಡಿಯಾಗಿ ಇಟ್ಟಿದ್ವಲ್ಲ ಅವಲಕ್ಕಿ ಮೇಲೆ, ಅದ್ರ ಮೇಲೆ ಬಿಸಿನ ಹಾಕಬೇಕು. ಇದನ್ನು ಈಗ ಚೆನ್ನಾಗಿ ಎಲ್ಲವೂ ಹೊಂದ್ಕೊಳ್ಳೋ ಹಂಗೆ ಕಲಿಸ್ಬೇಕು. ಒಮ್ಮೆ ಟ್ರೈ ಮಾಡಿ ನೋಡಿ, ಭಾಳ ಅಂದ್ರೆ ಭಾಳ ಚೆನ್ನಾಗಿರುತ್ತೆ. ನೀವು ನಾರ್ಮಲಾಗಿ ಮಾಡುವಂಥ ಚುರುಮರಿ ಚೂಡ, ಪೇಪರ್ ಅವಲಕ್ಕಿ ಚೂಡ ಅದಕ್ಕಿಂತ ಇದು ಚೆನ್ನಾಗಿರುತ್ತೆ. ನೀವು ಎಲ್ಗಾರ ಒನ್ ಡೇ ಔಟ್ಸೈಡ್ ಹೋಗ್ಬೇಕಂದ್ರೆ ಈ ಥರ ಮಾಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ, ಏನೂ ಆಗಲ್ಲ, ರುಚಿ ಇರ್ತಾವೆ. ನೋಡಿ ಚೆನ್ನಾಗಿ ಎಲ್ಲವೂ ಹೊಂದ್ಕೊಳ್ಳೋ ಹಂಗೆ ಮಾಡಬೇಕು. ಈ ಮಳೆಗಾಲಕ್ಕಂತೂ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗಿರುತ್ತೆ ಇದು. ನೋಡೋಕ್ಕೂ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ, ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.